ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬ್ಯಾಂಕ್ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಮಾರ್ಕೆಟು? ಮಂಗಳವಾರನೇ ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಯಾಕೆಂದರೆ ನಾಳೆ ಮಾರ್ಕೆಟು ರಜಾ ಇರುತ್ತೆ ಕ್ರಿಸ್ಮಸ್ ಪ್ರಯುಕ್ತ. ನಾಡಿದ್ದು ಡೈರೆಕ್ಟು ನಿಫ್ಟಿ ಮಂತ್ಲಿ ಎಕ್ಸ್ಪೈರಿಗೆ ನಾವು ಓಪನ್ ಆಗ್ತಾ ಇದೀವಲ್ವಾ. ಸೊ ವಾಲಟಿಲಿಟಿ ಇರ್ಬೋದು, ಒಂದು ಇಂಟ್ರೆಸ್ಟಿಂಗ್ ಸ್ಟೇಜಿಗೆ ಬಂದು ನಿಂತಿದೆ. ಕ್ಷಮಿಸಿ, ಇವತ್ತು ಯಾವುದು ಸ್ಟಾಕ್ಸ್ನ ಮಾತಾಡ್ತಾ ಇಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ಸರಿ ಇಲ್ಲ, ಹಾಗಾಗಿ ಸ್ವಲ್ಪ ಗಂಟ್ಲಿಗೆ ರೆಸ್ಟ್ ಕೊಡೋಣ ಅಂತ. ನಾಳೆ ಸುಮಾರು ಜನ ಕಮೆಂಟ್ ಮಾಡಿ ಹೇಳಿದ್ರಿ, ಸರ್ ಸ್ಟಾಕ್ ಕೇಳಿದೆ ಎಲ್ಲೇ ಹೇಳಲೇ ಇಲ್ವಲ್ಲ ಹಾಗೆ ಅಂತ. ಇಲ್ಲಿ ಬರ್ಕೊಂಡಿದ್ದೀನಿ, ಇದರಲ್ಲಿ ಇದಾದ್ಮೇಲೂ ಸುಮಾರು ಜನ ಕೇಳಿದಿರಾ, ಸುಮಾರು ಸ್ಟಾಕ್ ಕೇಳಿದೆ. ನೀವೇ ಕಮೆಂಟ್ ಮಾಡಿ, ನಾಳೆ ನೀವು ಕೇಳಿರುವಂಥ ಸ್ಟಾಕ್ಗಳನ್ನು ಒಂದು ವಿಡಿಯೋ ಮಾಡಿಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ, ಅಥವಾ ಈಗ ಯಾವುದು ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡೋ ಥರ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತ. ಇನ್ನೂ ಇನ್ವೆಸ್ಟ್ಮೆಂಟಿಗೆ ಆಪರ್ಚುನಿಟಿ ಬರುತ್ತೆ, ಆವಾಗ ಮಾತಾಡೋಣ. ಅಂದರೆ ಯಾವ್ದು ಪೆಂಡಿಂಗ್ ಸ್ಟಾಕ್ಸ್ ಇದೆಯೋ ಅದನ್ನ ನಾಳೆ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಇಲ್ಲ ಅಂತಂದರೆ ಯಾವ ಸೆಕ್ಟ್ರು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಇವಾಗ ನೋಡೋಣ ಅಂದರೆ ಆ ವಿಡಿಯೋ ಮಾಡೋಣ. ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಮಾಡೋಣ. 2 ದಿನದಿಂದ ತೊಗೊಳಕ್ಕಾಗ್ತಾ ಇಲ್ಲ ಯಾವುದು ಸ್ಟಾಕ್ಸ್ಗಳನ್ನು, ಕೆಲಸದ್ದು ಜಾಸ್ತಿ ಇರೋದ್ರಿಂದ ಮತ್ತು ಇವತ್ತು ಹುಷಾರಿಲ್ಲ, ಆ ಕಾರಣದಿಂದಾಗಿ ಕ್ಷಮೆ ಇರಲಿ. ಸೊ ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಟಾಟಾ ಮೋಟರ್ಸ್ ಅಂತ ಕಾಣಿಸುತ್ತೆ. 1.92% ಅಪ್ ಮೂವ್ಮೆಂಟ್ ಬಂದಿದೆ ಟಾಟಾ ಮೋಟರ್ಸಲ್ಲಿ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಇವತ್ತು ಪವರ್ ಗ್ರಿಡ್ ಅಂತ ಕಾಣಿಸುತ್ತೆ ನಿಫ್ಟಿ 50ನಲ್ಲಿ. ಆಲ್ಮೋಸ್ಟ್ ಫ್ಲ್ಯಾಟ್ ಡೇ. ನೆನ್ನೆ ಮಾತಾಡಿದ್ವಿ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಆಸಕ್ತಿ ಕಡಿಮೆ ಇರುವಂಥ ಎಕ್ಸ್ಪೈರಿ ಆಗ್ಬೋದು ಅಂತ. ಬಿಕಾಸ್ ನಾಳೆಯಿಂದ ಕ್ರಿಸ್ಮಸ್ಸು, ಎಲ್ಲರೂ ಅದಕ್ಕೆ ಹೋಗಿರ್ತಾರೆ. ಜೊತೆಗೆ ಲಿಕ್ವಿಡಿಟಿ ಕಮ್ಮಿ ಇರ್ಬೋದು ಅಂತ ಅಂದ್ಕೊಂಡಿದ್ವಿ ಇವತ್ತು, ಅಂದರೆ ವಾಲ್ಯೂಮ್ಗಳು ಕಮ್ಮಿ ಇರ್ಬೋದು ಅಂತ. ಸೊ ಒಂದೇ ರೇಂಜಲ್ಲಿ ಉಳಿಸಿದ್ದಾರೆ. ವಿಕ್ಸು ಕೂಡ ಸ್ಟಾರ್ಟಿಂಗಲ್ಲೇ ಬೀಳ್ತಾ ಹೋಯಿತು, ಬಟ್ ಏನಾದರೂ ವಾಲಟಿಲಿಟಿ ಮಾಡ್ಬೋದು. ಯಾಕಂದರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಲಾಸ್ಟ್ ಮಂತಿಂದು ಈಗ ತಿಂಗಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಏನೇನೋ ವಾಲಟಿಲಿಟಿ ಕ್ರಿಯೇಟ್ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಪಾಸಿಟಿವ್ ಬಯಾಸ್ ಆಗಿ ಇದ್ದೆ ಇವತ್ತು, ಆದರೆ ಆ ರೀತಿ ಮಾಡಲಿಲ್ಲ ಮಾರ್ಕೆಟ್. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರೋದಾದರೆ ಇದು ನಿಫ್ಟಿ 50 ಆಯಿತು. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇಂಡಿಗೋನಲ್ಲಿ ನೋಡಿ 3% ಅಪ್ ಮೂವ್ಮೆಂಟ್ ಇದೆ. ಇಂಡಿಗೋ ಅನ್ನೋದು ಇವಾಗ ಸ್ಲೈಟಾಗಿ ಈ ಟೆಲಿಕಾಮ್ ಸೆಕ್ಟರ್ ಥರನೇ ಆಗ್ತಾ ಇದೆ. ಕಾಂಪಿಟೇಟರ್ಸ್ ಇಲ್ಲ. ಇಂಡಿಗೋ ಬಿಟ್ಟರೆ ಏರ್ ಇಂಡಿಯಾ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ಟಾಟಾ ಅವರು ಅಕ್ವೈರ್ ಮಾಡ್ಕೊಂಡ್ಮೇಲೆ ಎರಡೇ, ಇನ್ಯಾವುದೂ ಕಾಂಪಿಟೇಷನ್ ಇಲ್ಲ. ಹಾಗಾಗಿ ಲಾಂಗ್ ರನ್ನಲ್ಲಿ ಚೆನ್ನಾಗಿ ಆಗ್ತಾ ಹೋಗ್ಬೇಕು. ಯಾಕೆಂದರೆ ಹಿಂದೆ ಎಲ್ಲ ಎಷ್ಟು ಜನ ಇರ್ತಿದ್ರು ಅದಕ್ಕಿಂತ ಜಾಸ್ತಿ ಜನ ಇವಾಗ ಫ್ಲೈಟಲ್ಲಿ ಓಡಾಡ್ತಾರೆ. ಹಾಗಾಗಿ ಸ್ವಲ್ಪ ಕಷ್ಟದ ಸೆಕ್ಟ್ರು, ಸಿಕ್ಲಿಕಲ್ ಸೆಕ್ಟ್ರು, ಏವಿಯೇಷನ್ ಸೆಕ್ಟ್ರು. ಬಟ್ ಇಂಡಿಗೋ ಮತ್ತು ಏರ್ ಇಂಡಿಯಾ ಡಾಮಿನೇಟ್ ಮಾಡ್ತಾ ಇದೆ. ಲೋದ ಪ್ರಾಫಿಟ್ ಬುಕ್ಕಿಂಗ್ ಆಗೋ ಥರ ಕಾಣಿಸ್ತಾ ಇದೆ. ಬಹುಶಃ ಅದೇ ಇವತ್ತಿನ ಟಾಪ್ ಲೂಸರ್ ಅಂತ ಕಾಣಿಸುತ್ತೆ. 2.57% ಬಂದಿದೆ. ಸೊ ಓವರಾಲ್ ಆಗಿ ಯಾವ ರೀತಿಯಾಗಿತ್ತು ಮಾರ್ಕೆಟ್ ಅಂತ ನೋಡಿದ್ರೆ, ಮೊದಲನೇದಾಗಿ ನಿಫ್ಟಿ ನೋಡಿ. ನಿಫ್ಟಿ ಈಗ ಗುರುವಾರ ಎಕ್ಸ್ಪೈರಿ ಆಗಿರುತ್ತಲ್ವಾ ಓಪನ್ ಆದಾಗ. ಸೊ ನಿನ್ನೆ ನಾವು ಮಾತಾಡ್ಕೊಂಡಂಗೆ ಇದೊಂದು ಏನು ರೇಂಜ್ ಇದೆ ಅದು ಇವತ್ತು ಕೂಡ ರೆಸಿಸ್ಟೆನ್ಸ್ ಆ್ಯಕ್ಟ್ ಆಯಿತು. ನಿನ್ನೆ ಒಂದ್ಸಲ ಅಟೆಂಡ್ ಮಾಡಿಬಿಟ್ಟು ಅಲ್ಲಿಂದ ಕೆಳಗಡೆ ಬರ್ತಾ ಹೋಯಿತು. ಇವತ್ತು ಕೂಡ ಅಟೆಂಡ್ ಮಾಡಿದೆ, ಕೆಳಗಡೆ ಬಂದಿದೆ. ಬಟ್ ಏನಂದರೆ ಇಲ್ಲಿ ಒಂದು ಚಾನಲ್ನ ಮಾಡೋಕ್ಕೆ ಕ್ರಿಯೇಟ್ ಮಾಡ್ತಾ ಇದೆ. ಅಂದರೆ ಹೊಸ ಲೋನ ಮಾಡ್ತಾ ಇಲ್ಲ. ಮೊನ್ನೆ ಏನು ಲೋ ಮಾಡಿತ್ತು ಅದಕ್ಕಿಂತ ನಿನ್ನೆ ಲೋ ಮೇಲ್ಗಡೆ ಇತ್ತು, ಇವತ್ತಿನ ಲೋ ಅದಕ್ಕಿಂತ ಮೇಲ್ಗಡೆ ಇದೆ. ಸೊ ವಿಚ್ ಇಸ್ ಅ ಗುಡ್ ಪ್ಯಾಟರ್ನ್. ಇದು ಇದೇ ರೀತಿ ಬಿಲ್ಡಪ್ ಆಯಿತು ಅಂದ್ರೆ ಇಲ್ಲೆಲ್ಲ ಒಂದ್ಸಲ ಬ್ರೇಕ್ಔಟ್ ಆಯಿತು ಅಂತಂದರೆ ಈ 24,200 ತನಕ ಈ ಒಂದು ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಝೋನ್ನ ಹೋಗಿ ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಎಕ್ಸ್ಪೈರಿ ದಿನ. ಅಂದರೆ 24,200 ಈ ಟಾರ್ಗೆಟ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಪ್ಪಿತಪ್ಪಿ ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಗ್ತಾ ಇದೆ ಆಯಿತು ಅಂದರೆ ನೀವು ಹುಷಾರಾಗಿರಬೇಕು. ಅವಾಗ ಮತ್ತೆ 23,500 ಕಡೆ ಮಾರ್ಕೆಟ್ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. 200 ಮೂವಿಂಗ್ ಆವರೇಜು ಐ ಥಿಂಕ್ ನಾನು ತೆಗೆದಿದ್ದೀನಿ ಅನಿಸುತ್ತೆ. ಸೊ ನೀವು 200 ಮೂವಿಂಗ್ ಆವರೇಜ್ ಅಂತ ನೋಡೋದಾದರೆ ಡೈಲಿ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ಅಲ್ಲೇ ಹೋವರ್ ಆಗ್ತಾ ಇದೆ. 200 ಮೂವಿಂಗ್ ಆವರೇಜಿಂದ ಕೆಳಗಡೆ ಬಂದಿಲ್ಲ, ಏನೂ ಆಗಿಲ್ಲ. ಬಟ್ ನಾಳೆ ರಜಾ ಇದೆ. ರಜಾ ಆದಮೇಲೆ ಮಾರ್ಕೆಟ್ ಓಪನ್ ಆಗೋದ್ರಿಂದ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಆಗುವಂಥ ಸಾಧ್ಯತೆ ಇದೆ. 23,500 ಇದಕ್ಕಿಂತ ಕೆಳಗಡೆ ಓಪನ್ ಆಯಿತು ಅಂತಂದರೆ ಸ್ವಲ್ಪ ಕಾಶಿಯಸ್ ಆಗಿರಿ. ಯಾಕಂದರೆ ದೊಡ್ಡ ಫಾಲ್ ಆಗಿದೆ. ಇಲ್ಲಿ ಅಂತ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಅಂತಾಗಿಲ್ಲ. ಈಗಲೂ ಕೂಡ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ಪು. ಹಾಗಾಗಿ ಈ ಹಳೆಯದು ಲೋ ಇತ್ತಲ್ಲ, ಮೊನ್ನೆ ಒಂದು ದೊಡ್ಡದಾಗಿ ಒಂದು ವಾಲಟಿಲಿಟಿ ಕ್ಯಾಂಡಲ್ ಮಾಡಿದೆಯಲ್ಲ, ಇದ್ರ ಲೋ ಬ್ರೇಕ್ ಆಗೋ ತನಕ ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ಇದ್ರ ಒಳಗಡೆ ಮೇಲ್ಗಡೆ ರೇಂಜನ್ನು ಅಟೆಂಡ್ ಮಾಡೋಕ್ಕೆ ಹೋಗುತ್ತೆ ಅಂತಂದ್ರೂ 24,000 ತರ, ಅಂದರೆ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಂತಲೇ ಅನ್ನೋದಾದ್ರೂ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗಬೇಕು. ಕೆಳಗಡೆ ಅಂದರೆ 23,500 ಸರಿ ಸುಮಾರು ಆ ರೇಂಜು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಆಪ್ಷನ್ ಚೈನು ಬೇಕಾದ್ರೆ ನೋಡ್ಕೊಂಬರ್ಬೋದು ಯಾವ ರೀತಿಯಾಗಿತ್ತು ಅಂತ. ಚಾರ್ಟು ಸ್ವಲ್ಪ ಬೇರೆ ಥರ ಕಾಣಿಸುತ್ತೆ ಟ್ರೇಡಿಂಗ್ ವ್ಯೂ ಅಲ್ಲಿ ಮತ್ತು ಬ್ರೋಕರಲ್ಲಿ ಅಂತ ಕೇಳಿದರೆ. ಇವತ್ತು ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಯಿತು. ಇಂಟ್ರಾಡೇ ಒಂದು ಮಾತಾಡಿದ್ವಿ ಟಿಕ್ಸನ್ನು, ಅದ್ರ ಬಗ್ಗೆ ಬಂದಾಗ ಹೇಳ್ತೀನಿ. ಬಟ್ ನಿಫ್ಟಿನಲ್ಲಿ ನಾವು ನೋಡ್ತಾ ಬರೋದಾದ್ರೆ 24,000 ರೆಸಿಸ್ಟೆನ್ಸು ದೊಡ್ಡದಾಗಿ ಕೂತಿದ್ದಾರೆ. ಇವಾಗ 24,000 ಮೇಲ್ಗಡೆ ಹೋಗೋಕೆ ಬಿಡಲ್ಲ ಅಂತ. 23,500 ಕೂಡ ಒಂದು ಸಪೋರ್ಟ್ ಬಿಲ್ಡಪ್ ಆಗಿದೆ. 23,800 ಸಣ್ಣದಾಗಿ ರೆಸಿಸ್ಟೆನ್ಸ್ ಇದೆ. ಇಲ್ಲಿ ನೀವು ನೋಡ್ತಾ ಬರೋದಾದ್ರೆ ಇಲ್ಲಿ ಒಂದು ಸ್ಕ್ವೀಸ್ ಮಾಡ್ಕೊಂಡು ಬರ್ತಾರಂಥ ಪ್ಯಾಟರ್ನ್ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ಒಂದು ಸ್ಕ್ವೀಸ್ ಮಾಡ್ಕೊತಾ ಬರ್ತಾ ಇದ್ದಾರೆ. ಸೊ ಬೆಸ್ಟು ಇದೇ ಝೋನಲ್ಲಿ ಏನಾದ್ರು ಓಪನ್ ಆಗಿ ಬ್ರೇಕ್ಔಟ್ ಆಯಿತು ಅಂದರೆ ಆ 23,800, 24,000 ಈ ಝೋನ್ ಇದೆಯಲ್ಲ, ಇದು ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲ್ಗಡೆ ಗ್ಯಾಪ್ ಇದೆ. ಗ್ಯಾಪ್ ಫಿಲ್ಲಿಂಗ್ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಆದರೆ ಗ್ಯಾಪು ಕೂಡ ಒಂದು ದೊಡ್ಡ ರೆಸಿಸ್ಟೆನ್ಸ್ ಅಲ್ಲಿ ಆಕ್ಟ್ ಆಗ್ತಾ ಹೋಗುತ್ತೆ. ಸೊ ಐದರ್ 24,000 ಕಡೆ ಅಟೆಂಡ್ ಮಾಡಕ್ಕೆ ಹೋಗ್ತಾರೆ, ಇಲ್ಲ 23,500 ಕಡೆ ವಾಪಸ್ ಅಟೆಂಡ್ ಮಾಡಕ್ಕೆ ಬರ್ತಾರೆ ಅಂತ ಅನಿಸ್ತಾ ಇದೆ. ಸೊ ಇದಕ್ಕೆ ಒಂದು ಡೆಫಿನೇಷನ್ ಕೊಡ್ತಾರೆ ಎಕ್ಸ್ಪೈರಿ ದಿನ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಮತ್ತೆ ಫ್ಲಾಟಾಗಿ ಉಳಿತು ಅಂತಂದರೆ ಅದು ಆಶ್ಚರ್ಯ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನೋಡೋಣ. ಮತ್ತು ಎಗೇನ್ ಸೇಮ್ ಲೋ ಕ್ವಾಂಟಿಟಿನಲ್ಲೇ ಟ್ರೇಡ್ ಮಾಡಬೇಕು ನೀವು. ಯಾಕೆಂದರೆ ಕ್ರಿಸ್ಮಸ್ ಮುಗ್ದಿರುತ್ತೆ. FIಗಳು ಅಷ್ಟು ಆ್ಯಕ್ಟಿವ್ ಇರೋದಿಲ್ಲ. ಎಲ್ಲರೂ ಕೂಡ ಆಲ್ರೆಡಿ ಕ್ರಿಸ್ಮಸ್ ರಜದಲ್ಲಿ ಹೋಗಿರ್ತಾರೆ. ಹಾಗಾಗಿ ಒಂದು ಲೋ ಲಿಕ್ವಿಡ್ ಎಕ್ಸ್ಪೈರಿನಾಗಿರುತ್ತೆ. ತುಂಬ ಜಾಸ್ತಿ ಹೊತ್ತು
ಪೊಸಿಷನ್ ಇಟ್ಕೋಬಿಡಿ. ಅಪ್ಪಿತಪ್ಪಿ ವಿಕ್ಸ್ ಏನಾದ್ರು ಶೂಟ್ ಆಯಿತು, ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಈ ರೀತಿ ಆಯಿತು ಅಂತಂದರೆ ನಾವು ಬೇಗನೆ ಪೊಸಿಷನ್ನ ಕ್ಲೋಸ್ ಮಾಡ್ಕೊಳಕ್ಕೆ ನೋಡ್ಬೋದು. ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಮತ್ತೊಂದು ಆಯಿತು ಅಂದರೆ ಇವಾಗ ಇಲ್ಲಿ ಸೀಲಿಂಗ್ ಹಾಕೋಕ್ಕೆ ನೋಡೋಕೆ ಹೋಗಬಾರ್ದು. ನಾವು 23,500 ರೂಪಾಯಿ ನಾನು ಸೆಲ್ ಮಾಡ್ತೀನಿ, ಇದಕ್ಕೆ ನಾನು ಬಿಟ್ಟು ಹೋಗೋದಿಲ್ಲ, ಆ ರೀತಿ ಮಾಡೋಕೆ ಹೋಗ್ಬಿಡಿ. ಇಮಿಡಿಯೇಟಾಗಿ ನಾವು ಏನು ಮಾಡ್ಬೋದು, ಅವಾಗ 23,900, 24,000 ಇದ್ರ ಕಡೆ ನಾವು ಸೆಲ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ನಾಳೆ ಒಂದು ರಜೆ ಇರುತ್ತೆ ಅಂತಂದರೆ ವಿಕ್ಸ್ ಶೂಟಪ್ ಆಗಿರುತ್ತೆ, ಪ್ರೀಮಿಯಮ್ಗಳು ಚೆನ್ನಾಗಿ ಸಿಗುತ್ತೆ. ಸ್ವಲ್ಪ ಔಟ್ ಆಫ್ ದ ಮನಿ ನಾವು ಸೈಡ್ ನಾವು ಸೆಲ್ ಮಾಡಿದ್ರು ಕೂಡ ನಾವು ಪ್ರಾಫಿಟ್ನ ಮಾಡ್ಕೊತ ಹೋಗ್ಬೋದು. ಹಾಫ್ ಡೇ ಪೂರ್ತಿ ಪೊಸಿಷನ್ ಇಟ್ಕೋಬೇಕು ಅಂತಲೂ ಇಲ್ಲ. ಸೊ ಬಟ್ ವಿಕ್ಸ್ ಕಮ್ಮಿ ಇದ್ದಾಗ, ಜೊತೆಗೆ ಈ ರೀತಿ ರಜೆ ಎಲ್ಲ ಇದ್ದಾಗ ನೀವು ಕ್ವಾಂಟಿಟಿ ಕಮ್ಮಿ ಇಟ್ಕೋಬೇಕು. ಯಾಕಂದರೆ ವಿಕ್ಸು ಕಮ್ಮಿ ಇದೆ ಅಂತಂದಾಗ ನಿಮಗೆ ಪ್ರೀಮಿಯಂ ಡಿಕೆನೂ ಕೂಡ ಜಾಸ್ತಿ ಸಿಕ್ಕಿರಲ್ಲ. ಅಪ್ಪಿತಪ್ಪಿ ಏನಾದರೂ ನ್ಯೂಸ್ ಬಂತು, ಮತ್ತೊಂದು ಆಯಿತು, ಏನಾದರೂ ಆಯಿತು ಅಂತ ವಾಲಟಿಲಿಟಿ ಶೂಟಪ್ ಆಯಿತು ಅಂತಂದರೆ ದೊಡ್ಡ ಲಾಸ್ನ ತಗೋಬೇಕಾಗುತ್ತೆ. ಹಾಗಾಗಿ ವಿಕ್ಸು ಕಮ್ಮಿ ಇದ್ದಾಗ ಆಪ್ಷನ್ ಸೆಲ್ಲರ್ಸು ಕೂಡ ಸ್ವಲ್ಪ ಕಾಷಿಯಸ್ ಆಗಿ ಇರ್ತಾ ಹೋಗಬೇಕು. ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ರೀತಿ ಆಗಿತ್ತು ಅಂತಂದರೆ ನೋಡಿ, ಬ್ಯಾಂಕ್ ನಿಫ್ಟಿ ಇವತ್ತು ಕಾರಣ ಯಾಕೆ ಒಂದು ಕೊನೆ ಮೂಮೆಂಟಲ್ಲಿ ಒಂದು ಮೇಲ್ಗಡೆ ಮೂಮೆಂಟ್ ಬರ್ಬೋದು ಅಂತ ಹೇಳಿದೆ ಅಂತಂದರೆ, ಅಂಟಿಲ್ 1:30-2 ಗಂಟೆ ತನಕ ಇಲ್ಲಿ ನೀವು ನೋಡ್ತಾ ಬರೋದಾದರೆ ನಿನ್ನೆದು ನೀವೊಂದು ಪ್ಯಾಟರ್ನ್ ಏನಂತ ಓದ್ಬೋದು, ಇದು ಮೇಲ್ಗಡೆ ಹೋಗಿದೆ, ಇಲ್ಲಿಂದ ಕ್ಲೀನಾಗಿ ಸ್ಕ್ವೀಸಿಂಗ್ ಮಾಡ್ತಾ ಇದ್ದಾರೆ. ಇದು ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್. ಅಫ್ಕೋರ್ಸ್ ನಾವು ಇರೋದು ಒಂದರೊಳಗಡೆ ಒಂದಿದ್ದೀವಿ, ಅಂದರೆ ಇಲ್ಲಿ ಒಂದು ನೆಗೆಟಿವಿಟಿ ಆಲ್ರೆಡಿ ತಾಂಡವಾಡ್ತಾ ಇದೆ ಇಲ್ಲಿ ಮೇಲ್ಗಡೆಯಿಂದ. ಸೊ ನೆಗೆಟಿವಿಟಿ ಇಲ್ಲ ಇದ್ದೀವಿ, ಇದೊಂದು ಶಾರ್ಟ್ ಕವರಿಂಗೇನೆ. ಸೊ 4 ಹಂತಗಳು ಯಾವ್ಯಾವುದು, ಶಾರ್ಟ್ ಕವರಿಂಗ್ ಅಂದ್ರೇನು, ಲಾಂಗ್ ಬಿಲ್ಡಪ್ ಅಂದ್ರೇನು ಗೊತ್ತಿಲ್ಲ ಅಂತಂದರೆ ಒಂದು ಡೆಡಿಕೇಟೆಡ್ ವಿಡಿಯೋ ಶಾರ್ಟ್ ಸೀರೀಸಲ್ಲಿ ಈ ವಿಡಿಯೋದ ಎಂಡಿಗೆ ಬರ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಬರೋದಾದರೆ ಒಂದು ಲೋನ ಮಾಡ್ತಾ ಇಲ್ಲ, ಸೇಮ್ ಇಲ್ಲೂ ಕೂಡ ಇಲ್ಲಿ ತನಕ ಆಲ್ಮೋಸ್ಟ್ ಈ ಬಾರ್ ಬಂತಲ್ಲ, ಅಲ್ಲಿ ತನಕ ಅದೇ ರೀತಿ ಇತ್ತು. ಆಮೇಲೆ ನಾವು ಮಾತಾಡಿದ್ವಿ, ಓಕೆ ಇಲ್ಲಿ ಒಂದು 0 to ಹೀರೋನು ಸಿಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಯಾಕೆಂತಂದರೆ ಇಲ್ಲಿ ಸ್ಕ್ವೀಸ್ ಮಾಡ್ಕೊತ ಬರ್ತಾ ಇದ್ದಾರೆ, 51,600 ಕಡೆಗೆ ಈಗ ಒಂದು ಅಟೆಂಡ್ ಮಾಡೋ ಥರ ಬಂದು ಇಲ್ಲಿಗೆ ತಂದು ಕೂರಿಸ್ಬೋದು, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಕ್ಲೋಸ್ ಮಾಡ್ಬೋದು. ಇವತ್ತಿನ ಎಕ್ಸ್ಪೈರಿ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಯಾವಾಗ ಈ ಚಾನಲ್ ಬ್ರೇಕ್ ಆಯಿತು, ಇಲ್ಲೇ ನಿಂತ್ಕೊತೋಯ್ತು, ಓಕೆ ಇವತ್ತೇನೂ ಆಗೋದಿಲ್ಲ ಅಂತ. ಬಿಕಾಸ್ ಇಲ್ಲಿ ಒಂದು ಪಾಯಿಂಟಲ್ಲಿ ತುಂಬ ಚೆನ್ನಾಗಿ ಪಿ ಸೈಡು ಬಿಲ್ಡಪ್ ಆಗಿತ್ತು, ಚೆನ್ನಾಗಿ ಬಿಲ್ಡಪ್ ಆಗಿತ್ತು. ಸೊ ಪುಷ್ ಬಂದಿದ್ದರೆ ಈ ಟೈಮಲ್ಲಿ ಪುಷ್ ಬರಬೇಕಾಗಿತ್ತು, ಆದರೆ ಅದು ಬರದಲ್ಲೇ ಅಲ್ಲೇ ಉಳ್ಕೊಂಡಾಗ ಇವರು ಕೂಡ ಅಗ್ರೆಸಿವ್ ಆಗ್ತಾ ಹೋದ್ರು. ಕೊನೆಯ ಮೂಮೆಂಟಲ್ಲಿ ಒಂದು ಸ್ಪೈಕ್ ಅಂತೆಲ್ಲ ಬಂದಿದೆ ನಿಮಗೆ. ಬಟ್ ಮೋರ್ ಓವರ್ 0 to ಹೀರೋ ಟ್ರೇಡ್ ಜೀರೋನೇ ಆಗಿರುತ್ತೆ. ನೋಡಿ 0 to ಹೀರೋ ಟ್ರೇಡ್ ಮತ್ತೊಂದು ಅಂತ ನೀವು ಮಾಡ್ತಾ ಇದ್ದೀರ ಅಂದರೆ ಯಾಕೆ ಆ ಥರ ಮಾಡ್ತೀವಿ ಅಂದರೆ, ಎಸ್ಪೆಷಲಿ ಮಂತ್ಲಿ ಎಕ್ಸ್ಪೈರಿಗಳಲ್ಲಿ ತುಂಬ ಕಾಂಟ್ರಾಕ್ಟ್ಗಳು ಎಕ್ಸ್ಚೇಂಜ್ ಆಗೋದಿರುತ್ತೆ. ಈಗ ಮಂತ್ಲಿ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿಗೆ ತಿಂಗಳಿಗೆ ಒಂದೇ, ಅಂದರೆ ಅಫ್ಕೋರ್ಸ್ ಮೊದಲಿನ ತಿಂಗಳಿಗೆ ಒಂದೇ ಇದ್ದಿದ್ದು, ಆದರೆ ವೀಕ್ಲಿ ಎಕ್ಸ್ಪೈರಿಗಳು ಇರ್ತಿತ್ತು. ಅದು ಯಾವುದು ಇಲ್ಲದಲ್ಲೇ ಇವಾಗ ಡೈರೆಕ್ಟಾಗಿ ಮಂತ್ಲಿ ಎಕ್ಸ್ಪೈರಿ ಅಂತಂದರೆ ಅಲ್ಲಿ ತುಂಬ ಒಂದು ವೊಲಟೈಲ್ ಮೂಮೆಂಟ್ ಬರುತ್ತೆ ಅಂತ ಊಹೆ ಮಾಡ್ಕೊಳ್ಳೋದು ಸಹಜ. ಹಾಗಿದ್ದಾಗ ಔಟ್ ಆಫ್ ದ ಮನಿ ನೀವು ಒಂದು ಸಣ್ಣ ಪ್ರಮಾಣದಲ್ಲಿ ನೀವು 0 to ಹೀರೋ ಅಂತಂದರೆ ನೋಡಿ, ಕಾನ್ಸೆಪ್ಟ್ ಏನು ಅಂತಂದರೆ ನಾನು 10 ರೂಪಾಯಿ ಹಾಕ್ತೀನಿ, ಅದು 100 ರೂಪಾಯಿ ಹಾಕಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಬಂದಿರ್ತಾರೆ. ಕರೆಕ್ಟು, 10 ರೂಪಾಯಿ 100 ರೂಪಾಯಿ ಆದರೆ ಅದು, ಅಥವಾ 100 ರೂಪಾಯಿನೇ ಆಗಬೇಕು ಅಂತಿಲ್ಲ, 1:3 1:4 ಆದ್ರೂ ಕೂಡ ನಾವು ಅದನ್ನ 0 to ಹೀರೋ ಅಂತ ಕರಿತೀವಿ. ಅಂದರೆ ರಿಸ್ಟ್ ಟು ರಿವಾರ್ಡ್ ಚೆನ್ನಾಗಿರುತ್ತೆ ಇಲ್ಲಿ ಬೇಸಿಕಲಿ 0 to ಹೀರೋ ಅಂತಂದರೆ. ಆದರೆ ಈ 1:10 ಈಗ ಒಂದು 10 ರೂಪಾಯಿ ಅಂತ ನೀವೇನೋ ತೊಗೊಳಕ್ಕೆ ಬರ್ತಿರಲ್ಲ, 10 ರೂಪಾಯಿ ನಡೀತಾ ಇರುತ್ತೆ ಸ್ಟ್ರೈಕು, ಅದನ್ನ ನಾನೊಂದು 30ಕ್ಕೋ 40ಕ್ಕೋ ಎಕ್ಸಿಟ್ ಮಾಡೋಕ್ಕೆ ತೊಗೊಂಡ್ಬರ್ತೀನಿ ಅಂದರೆ, ಈ 10 ಅನ್ನೋದು ಕಮ್ಮಿ ಕ್ವಾಂಟಿಟಿಯಲ್ಲಿ ಇದ್ದರೆ ಇದು ಒಂದು 2,000 3,000 ಆ ರೇಂಜಲ್ಲೇ ಇರುತ್ತೆ ನಿಮ್ಮ ರಿಸ್ಕ್ ಅಪಟೇಟ್ ತಕ್ಕಂಗೆ. ಬಟ್ ನೀವೇನಾದರೂ 0 to ಹೀರೋನ ತುಂಬ ದೊಡ್ಡ ಕ್ವಾಂಟಿಟಿಲಿ ಮಾಡಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ಅದನ್ನ 0 to ಹೀರೋ ಅಂತ ಕರೆಯೋಕ್ಕೆ ಆಗೋದಿಲ್ಲ. ಸುಮಾರು ಜನ ಏನು ಅನ್ಕೊಂಡಿರ್ತಾರೆ, ತುಂಬ ದೊಡ್ಡ ಕ್ವಾಂಟಿಟಿನ ನಾನು ಸಣ್ಣ ಬಡಿಲಲ್ಲಿ ಬೈ ಮಾಡಿಕೊಂಡ್ರೆ ಅದು ನಾನು 0 to ಹೀರೋ ಆಗುತ್ತೆ ಅಂತ. ಆ ರೀತಿ ಆಗೋದಿಲ್ಲ. 0 to ಹೀರೋದಲ್ಲಿ 2 ಉದ್ದೇಶ, ಒಂದು ರಿಸ್ಟ್ ಟು ರಿವಾರ್ಡ್ ಮಿನಿಮಮ್ 1:2ಗಿಂತ ಜಾಸ್ತಿ ಇರಬೇಕು, ಜೊತೆಗೆ ನೀವು ಹಾಕಿರೋಂಥ ಕ್ಯಾಪಿಟಲ್ಲು ಕೂಡ ಆ ದಿನದಲ್ಲಿ ಏನು ಪ್ರಾಫಿಟ್ ಮಾಡಿರ್ತೀರೋ ಅದರ ಒಂದು ಭಾಗ ಆಗಿರ್ಬೇಕಂದ್ರೆ ನೀವು ಕಳ್ಕೊಳಕ್ಕೆ ರೆಡಿ ಇರಬೇಕು. 0 to ಹೀರೋ ಅಂತ ಹೇಳ್ತಾ ಇದೆ ಅಂದರೆ ಅಲ್ಲೇ ಪ್ರಾಬಬಿಲಿಟಿ ಹೇಳ್ತಾ ಇದೆ ಅದು 0ನೂ ಆಗ್ತಾ ಹೋಗ್ಬೋದು ಅಂತ. ಹಾಗಾಗಿ ನೀವು ಎಷ್ಟು ಡಿಪ್ಲಾಯ್ ಮಾಡ್ತೀರಾ ಅನ್ನೋದು ಕೂಡ ತುಂಬ ನೆಗ್ಲಿಜಿಬಲ್ ಅಮೌಂಟ್ ಆಗಿರಬೇಕು. ನೀವು ಎಷ್ಟು ಕಳ್ಕೊಳಕ್ಕೆ ರೆಡಿ ಇದ್ರೋ ಅಷ್ಟನ್ನು ಮಾತ್ರ ನೀವು ಅಂಥ ಚಾನ್ಸ್ನ ತಗೋಬೇಕು. ಯಾಕೆ ಈ ಥರ ಚಾನ್ಸ್ನ ತಗೋಬೇಕು ಅಂತ ನಿಮ್ಗೆ ಅನಿಸ್ಬೋದು. ಸ್ವಲ್ಪ ಹಿಸ್ಟಾರಿಕಲ್ ನೀವು ನೋಡ್ತಾ ಬರೋದಾದರೆ ಮಂತ್ಲಿ ಎಕ್ಸ್ಪೈರಿಗಳ ದಿನ ಒಂದು ವೊಲಟೈಲ್ ಮೂಮೆಂಟ್ ಬಂದು 8 ರೂಪಾಯಿ 9 ರೂಪಾಯಿ ಇರೋವಂಥ ಪ್ರೀಮಿಯಮ್ 100-120 ರೂಪಾಯಿಗೆ ಹೋಗಿರೋದು, ಈ ರೀತಿ ಎಲ್ಲ ಸುಮಾರು ಸಲ ಆಗಿದೆ ಹಿಂದೆ. ಸೊ ಹಾಗಾಗಿ ಆ ಒಂದು ಚಾನ್ಸನ್ನು ನೀವು ತೊಗೋಬೇಕು ಅಂತಿದ್ದೀರಾ ಅಂತಂದರೆ ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ಬೈ ಮಾಡಿ ಇಟ್ಕೋಬೋದು. ಯಾವ ಥರ ನಿಮಗೆ ಕ್ಲಿಕ್ ಆಗೋದು ಬೇಸಿಕಲಿ ಜಸ್ಟ್ ಟೆಸ್ಟ್ ಆ ರೀತಿ ಆಗುತ್ತಾ ಅಂತ, ಅದು ಬಿಟ್ಟರೆ ಬೇರೆ ಯಾವುದೇ ಅದರಲ್ಲಿ ಲಾಜಿಕಲಿ ಟ್ರೇಡ್ ಮಾಡುವಂಥ ಉದ್ದೇಶ ಯಾವುದೂ ಇರೋದಿಲ್ಲ. ಅಫ್ಕೋರ್ಸ್ ನಿಮಗೆ ಪ್ಯಾಟರ್ನ್ ಕೂರ್ತಾ ಇದೆ, ರಿಸ್ಟ್ ಟು ರಿವಾರ್ಡ್ ಕೂರ್ತಾ ಇದೆ, ಇಲ್ಲಿ ಸ್ಕ್ವೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಇಲ್ಲೇನೋ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ, ಇವತ್ತು ಅದು ಆಗ್ಬೋದು ಅಂತ ಅಂದಾಗ ನೀವು ತೊಗೋಬೋದು. ಬಟ್ ಯಾವ ರೀತಿ ಮಾಡುತ್ತೆ ಅಂದರೆ ಮಾರ್ಕೆಟು ನಿಮ್ಗೆ ಯಾವತ್ತು ಮಾಡಬೇಕು ಅದು ಆಗ್ಬೋದು ಅಂತ ಅನ್ಸಿರುತ್ತೋ ಅವತ್ತು ಆ ಥರ 0 to ಹೀರೋ ವರ್ಕ್ ಆಗೋದಿಲ್ಲ. ಬಟ್ ನೀವು ಯಾವತ್ತು ಆಗದೇ ಇಲ್ಲ ಅಂತ ಅನ್ಕೊಂಡಿರ್ತೀರೋ ಅವತ್ತು ತುಂಬ ಒಂದು ದೊಡ್ಡ ಅಲೆಯಾಗಿರುತ್ತೆ. ಯಾಕೆಂತಂದರೆ ವೊಲಟಿಲಿಟಿ ಸ್ಪೈಕು ಇಂಜೆಕ್ಷನ್ ಅಂತ ಮಾಡಿಸೋರು ಯಾವುದೇ ಪ್ಯಾಟರ್ನ್ ಇಟ್ಟು ಮಾಡೋದಿಲ್ಲ. ಆ ಥರ ಮಾಡಿಟ್ಟು ಅಂತಂದರೆ ಎಲ್ಲರೂ ಹುಷಾರಾಗಿರ್ತಾರಲ್ವ, ವಿಕ್ಸು ಕಮ್ಮಿ ಇದೆ ಇವತ್ತೆಲ್ಲಿ ಮೇಲೆ ಹೋಗುತ್ತೆ, ಆ ರೀತಿ ಯಾವತ್ತು ಈ ಜನ ಎಕ್ಸ್ಪೆಕ್ಟ್ ಮಾಡಿರಲ್ವೋ ಅವತ್ತು ಅನ್ಎಕ್ಸ್ಪೆಕ್ಟೆಡ್ನ ತಂದು ಅಂತಂದರೆ ಆಗ ಅವರಿಗೆ ಜಾಸ್ತಿ ಲಾಭ ಆಗುತ್ತೆ. ಯಾಕಂದರೆ ಎರಡೂ ಕಡೆಗೆ ಪೇನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಆಪ್ಷನ್ ಬಯರ್ಸಿಗೂ ಪೇನ್ ಆಗುತ್ತೆ, ಅವಾಗ ಆಪ್ಷನ್ ಸೆಲ್ಲರ್ಸಿಗೂ ಪೇನ್ ಆಗುತ್ತೆ. ಸೊ ಅದನ್ನ ನೋಡಿ ಪ್ಲಾನ್ ಮಾಡ್ತಾ ಹೋಗ್ತಾರೆ. ಅದೆಲ್ಲ ಮಾಡಬೇಕು ಅಂದರೆ ಎಫ್ ಐಗಳಿರಬೇಕು ಅಂತಂದರೆ ಅವರಿಗೆ ರಜಾ ಗಿಜಾ ಇರಬಾರ್ದು. ಸೊ ಇವತ್ತು ಆಲ್ಮೋಸ್ಟ್ ರಜದ ಸೀಸನು, ಬಟ್ ಹೇಳಕ್ಕೆ ಬರೋದಿಲ್ಲ. ಗುರುವಾರ ದಿನ ನಿಫ್ಟಿನಲ್ಲಿ ಏನಾದರೂ ಮತ್ತೆ ಇಂಜೆಕ್ಷನ್ಗಳು, ಸ್ಪೈಕ್ಗಳು, ಶಾಕ್ಗಳು ಕೊಡ್ಬೋದು. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಬಟ್ ಯೂಶಲಿ ಈ ವೀಕು ಸ್ವಲ್ಪ ಸಟಲ್ ವೀಕ್ ಆಗೇ ಇರುತ್ತೆ ಈ ಮಂತ್ ಎಕ್ಸ್ಪೈರಿ. ಸೊ ಜಾಸ್ತಿ ದೊಡ್ಡ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ. ಆಪ್ಷನ್ ಬೈಯಿಂಗ್ ಆದರೂ ಅಷ್ಟೇ, ಸೆಲ್ಲಿಂಗ್ ಆದರೂ ಅಷ್ಟೇ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಜಾಸ್ತಿ ಯಾವುದು ವೀಡಿಯೋ ತೊಗೊಂತಿಲ್ಲ. ಆ ಡಿಕ್ಸಾನ್ ಒಂದು ಹೇಳಕ್ಕೆ ಬರುತ್ತೆ ನೋಡಿ. ಜೆರೋದ ಚಾರ್ಟಲ್ಲಿ ಡಿಕ್ಸಾನ್ ಇವತ್ತು ಬೆಳಗ್ಗೆ ಓಪನ್ ಆದಾಗ ಸ್ಟ್ರೈಟಾಗಿ ನಮ್ಗೆ ಏನಂತ ಕಾಣಿಸ್ತಾ ಇದೆ, ಇದು ಎಲ್ಲಿಂದ ಓಪನ್ ಆಗಿದೆ, ರೆಡ್ಡನ್ನು ಯಾವ ರೀತಿ ಓದಬೇಕು, ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ ಅಂತಲ್ವಾ. ಸೊ ಓಪನ್ ಆದಾಗಿಂದನೂ ನಮಗೆ ಸ್ಟ್ರೈಟ್ ಅವೇ ರಿಜೆಕ್ಷನ್ ಬಂದಿದೆ. ವಿಕ್ಕೇ ಇಲ್ಲ, ವಿಕ್ಕನ್ನೇ ಮಾಡಿಲ್ಲ,
ಡೈರೆಕ್ಟಾಗಿ ಕೆಳಗಡೆ ಬಂದಿದೆ ಅಂತ ತೋರಿಸಿದೆ. ಬಟ್ ನಾವು ಟ್ರೇಡಿಂಗ್ ವ್ಯೂನಲ್ಲಿ ಹೋಗಿ ನೋಡಿ ಈ ಥರ ಇದ್ದಾಗ ನಮ್ಗೆ ಏನು ಅನಿಸ್ತಾ ಹೋಗುತ್ತೆ ನೋಡಿ, ನೀವು ಅನಲೈಸ್ ಮಾಡೋದ್ರೆ ನೀವು ಯಾವ ರೀತಿ ಮಾಡ್ತಾ ಹೋಗ್ತೀರಾ. ಓಕೆ, ಇಲ್ಲಿ ಒಂದು ಹಿಂದಿನ ದಿನ ಬಸ್ ಸ್ಟ್ಯಾಂಡ್ ಆಗಿದೆ, ಸೊ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ, ಇವತ್ತು ಅಟೆಂಪ್ಟ್ ಮಾಡಿ ಮೇಲ್ಗಡೆ ಹೋಗೋದಾಗಿದ್ದರೆ ಈ ಝೋನಿಂದ, ಸೊ ಈ ಝೋನಿಂದ ಇವತ್ತು ಇಲ್ಲಿ ಮೇಲ್ಗಡೆ ಹೋಗಬೇಕಾಗಿತ್ತು. ಬಟ್ ಓಪನಿಂಗ್ ಬಾರಲ್ಲಿ ಇಷ್ಟು ದೊಡ್ಡದಾಗಿ ಈ ಬಸ್ ಸ್ಟ್ಯಾಂಡ್ನ ಟೆಸ್ಟ್ ಮಾಡಕ್ಕೆ ಬರ್ತಾ ಇದೆ ಅಂದರೆ ನೀವು ಇದನ್ನೇ ಸ್ಟೋರಿ ಮಾಡ್ಕೊಂಡು ಓಕೆ ಇಲ್ಲಿ ಒಂದು ವಾಪಸ್ ಕೆಳಗಡೆ ಟ್ರೆಂಡ್ ಆಗ್ಬೋದು, ಓಕೆ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಕ್ಕೆ ಹೋಗ್ತಾ ಇರ್ಬೋದು, ಮತ್ತೊಂದು ಆಗಿರ್ಬೋದು ಅಂತ ನೀವು ಅಟೆಂಡ್ ಮಾಡಕ್ಕೆ ಹೋಗ್ತೀರಾ. ಬಟ್ ಏನಾಯಿತು, ವಾಪಸ್ ಮಾರ್ಕೆಟ್ ರಿವರ್ಸ್ ಆಯಿತು. ರಿವರ್ಸ್ ಆದ್ರೂ ನಮ್ದು ಎಲ್ಲಿದೆ ಸ್ಟಾಪ್ ಲಾಸ್ ಇಲ್ಲಿದೆ, ಯಾಕಂದರೆ ಈ ರೇಂಜ್ ಒಳಗಡೆ ಇದೆ. ಸೊ ವಾಪಸ್ ಕೆಳಗಡೆ ಬಂದಾಗ ನೀವು ಅಟೆಂಡ್ ಮಾಡಿ ತೆಕ್ಕೋಬೋದು. ಬಟ್ ಇಲ್ಲಿ ಈ ಝೋನಲ್ಲೆಲ್ಲ ಬಂದಾಗ ನಾವು ಎಕ್ಸಿಟ್ ಮಾಡಿದ್ವಿ. ಬಟ್ ಇವತ್ತು ರಿಸ್ಕಿ ಟ್ರೇಡ್ ಇತ್ತು ಇದು ವಾಪಸ್ ಮೇಲೆ, ಯಾಕೆಂದರೆ ಈ ಥರ ಸ್ಟಾಕ್ಗಳನ್ನು ಯಾಕೆ ತುಂಬ ಹುಷಾರಾಗಿ ತುಂಬ ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ತುಂಬ ವಾಲೆಟ್ ಆಗಿರುತ್ತೆ, ಬೀಟಾ ಫ್ಯಾಕ್ಟರ್ ತುಂಬ ಇರುತ್ತೆ. ಒಂದೊಂದು ದಿನಕ್ಕೆ ನಿಮಗೆ 200-300 ಪಾಯಿಂಟ್ಗಳು ಮೂವ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ದೊಡ್ಡ ಕ್ವಾಂಟಿಟಿಲಿ ನೀವೇನಾದ್ರು ಮಾಡ್ತೀರಾ ಅಂತಂದರೆ ನೋಡಿ 500 ಪಾಯಿಂಟ್ಗಳ ಮೂವ್ಮೆಂಟ್ ಆಗಿದೆ ಮೊನ್ನೆ. ಸೊ ಹಾಗಾಗಿ ತುಂಬ ದೊಡ್ಡ ಕ್ಯಾಪಿಟಲ್ ವೈಪೌಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಡಿಕ್ಸಾನ್ ಟೆಕ್ನಾಲಜೀಸು ಒಳ್ಳೆ ರೀತಿಯಂಥ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದ್ದಾರೆ. ROI 35 ಇದೆ. ಒಬ್ಬರು ಕೇಳಿದ್ರು ಕೂಡ ಏನು ಸರ್ ಸಿಗ್ತಾನೆ ಇಲ್ಲ ಡಿಕ್ಸಾನ್ ಆ್ಯಡ್ ಮಾಡೋಣ ಅಂದರೆ ಅಂತ. ಬಟ್ ಸ್ವಲ್ಪ ವೀಕ್ಲಿ ಕ್ಯಾಂಡಲ್ ನೋಡಿ ಸರ್, ವೀಕ್ಲಿ ಕ್ಯಾಂಡಲ್ ಏನು ಮಾಡಿದೆ, ಇದು ಒಂದು ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಮಾಡಿದೆ ಅಲ್ವಾ, ಒಂದು ಇನ್ವರ್ಟೆಡ್ ಹ್ಯಾಮರ್ನ ಮಾಡಿದೆ. ಸೊ ಆನ್ ಲಾಂಗ್ ಟರ್ಮ್ ಪ್ಯಾಟರ್ನ್ ನಮ್ಗೆ ಏನು ಹೇಳ್ತಾ ಇದೆ, ಒಂದು ಕರೆಕ್ಷನ್ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದೆ. ಅದು 16,000 ತನಕ ಬರ್ಬೋದು ಅಥವಾ 14,000 ತನಕ ಬರ್ಬೋದು, ಅದು ಆಮೇಲೆ ಸ್ಟೋರಿ. ಸೊ ನಾವೇನು ಮಾಡ್ತಿರ್ತೀವಿ, ಒಂದು ಶಾರ್ಟಿಂಗ್ ಆಪರ್ಚುನಿಟಿನ ನೋಡ್ತಾ ಇರ್ತೀವಿ. ಅಫ್ಕೋರ್ಸ್ ಇಂಟ್ರಾಡೇನಲ್ಲಿ ನಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಬೇಕು. ಬಟ್ ಆ ಇಂಟ್ರಾಡೇ ವ್ಯೂ ನಮಗೆ ಡೈಲಿ ಕ್ಯಾಂಡಲು ವೀಕ್ಲಿ ಕ್ಯಾಂಡಲ್ಗೂ ಕೂಡ ಅಲೈನ್ ಆಗುವಂಥದ್ದು ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ಏನಾಗುತ್ತೆ, ನಮಗೆ ಇಂಟ್ರಾಡೇನಲ್ಲಿ ಏನೋ ಒಂದು ಕಾಣಿಸ್ತಾ ಇರ್ಬೋದು, ಬಟ್ ಡೈಲಿ ಕ್ಯಾಂಡಲ್ ಅದು ಇನ್ನೇನೋ ಮಾಡಕ್ಕೆ ಹೊರಟಿರ್ಬೋದು, ಅದು ವೀಕ್ಲಿ ಕ್ಯಾಂಡಲ್ ಮತ್ತೊಂದೇನೋ ಮಾಡಕ್ಕೆ ಹೋಗಿರ್ಬೋದು. ಹಾಗಾಗಿ ನೀವು ಇಂಟ್ರಾಡೇ ಸ್ಟಾಕನ್ನು ನೀವು ಬೈ ಮಾಡೋಕ್ಕಿಂತ ಮುಂಚೆ ಆ ಒಂದು ಮಂತ್ಲಿ ಕನ್ಫರ್ಮೇಷನ್ ತೊಗೊಳೋದು ವೆರಿ ಇಂಪಾರ್ಟೆಂಟ್. ಮಂತ್ಲಿ ಕನ್ಫರ್ಮೇಷನ್ ನೋಡೋದಾದ್ರೆ ಇದು ಡಿಸೆಂಬರ್ ಮಂತು, ಇಲ್ಲಿ ಹೋಗಿ ಕ್ಲೋಸ್ ಆಗಿದ್ದರೆ ಇದೇನಾಗ್ತಿತ್ತು, ಒಂದು ದೊಡ್ಡದಾಗಿ ಒಂದು ಇನ್ನೂ ಕೂಡ ಒಂದು ದೊಡ್ಡ ಬೈಯಿಂಗ್ ಸೆಂಟಿಮೆಂಟ್ ಇರೋ ಕ್ಯಾಂಡಲ್ ಆಗಿ ಮಾರ್ಬೋಜು ಕ್ಯಾಂಡಲ್ ಆಗಿ ಎಂಡ್ ಆಗ್ತಾ ಇತ್ತು. ಬಟ್ ಇವಾಗ ಏನಾಗಿದೆ, ಇಲ್ಲಿಂದ ರಿಜೆಕ್ಷನ್ ಅನ್ನೋದು ಬರ್ತಾ ಇದೆ. ಇಲ್ಲಿಂದ ರಿಜೆಕ್ಷನ್ ಬರ್ತಾ ಇದೆ ಅಂತಂದರೆ ಏನು ಪಾಸಿಬಿಲಿಟಿ ಆಗ್ಬೋದು, ಮಂತ್ಲಿ ಕ್ಯಾಂಡಲಲ್ಲೂ ಇದು ಒಂದು ಇನ್ವರ್ಟೆಡ್ ಹ್ಯಾಮರ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆಯಾ, ಅಂದರೆ ಈ ರೀತಿ ಬಂದು ಈ ರೀತಿಯಾಗಿ ಒಂದು ಶೂಟಿಂಗ್ ಸ್ಟಾರ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಆ ರೀತಿ ಆಗಬೇಕು ಅಂತಂದ್ರೆ ಈ ಮಂತ್ ಡಿಸೆಂಬರ್ ಮುಗಿದ್ರೊಳಗೆ ಇನ್ನೂ ಸ್ವಲ್ಪ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಬೇಕು. ಅದು 17,000 ಬಂದು ಕ್ಲೋಸಿಂಗ್ ಆಗ್ಬೋದು, ಎಲ್ಲಿ ಬೇಕಾದ್ರೂ ಆಗ್ಬೋದು. ಸೊ ಈ ರೀತಿಯಾಗಿ ನೀವು ಒಂದನ್ನು ಲಿಂಕ್ ಮಾಡಿಕೊಂಡು ಆಗ ಆಪರ್ಚುನಿಟಿನ ಹುಡುಕ್ಬೋದು. ಮತ್ತು ಏನು ಹೇಳ್ತಾ ಇದ್ದೀನಿ, ಈ ಥರ ಸ್ಟಾಕ್ಗಳು ತುಂಬ ದೊಡ್ಡ ಮಾರ್ಜಿನ್ ಕೂಡ ಬೇಕಾಗ್ತಾ ಹೋಗುತ್ತೆ, ಜೊತೆಗೆ ನಿಮಗೆ ತುಂಬ ವಾಲಟೈಲ್ ಆಗಿರುತ್ತೆ. ಬಿಗಿನರ್ ಆಗಿದ್ದಾರೆ ಅಂದರೆ ದಯವಿಟ್ಟು ಸ್ಟೇಬಲ್ ಆಗಿರುವಂಥ ಸ್ಟಾಕ್ಗಳು, ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50ನಲ್ಲಿರುವಂಥ ಇರುವಂಥ ಸ್ಟಾಕಲ್ಲೂ ಕೂಡ ತುಂಬ ವಾಲಟೈಲ್ ಇರೋದಿದೆ. ಫಾರ್ ಎಕ್ಸಾಂಪಲ್ BSE ಕೂಡ ತುಂಬ ದೊಡ್ಡ ಮಾರ್ಜಿನ್, ತುಂಬ ವಾಲಟೈಲ್ ಇರುವಂಥ ಸ್ಟಾಕು. ಟ್ರೆಂಡ್ ಕೂಡ ಅದೇ ಸಲಕ್ಕೆ ಸೇರುತ್ತೆ. ಹಾಗಾಗಿ ಅಂಥ ಸ್ಟಾಕ್ಗಳಲ್ಲಿ ನೀವು ಡೈರೆಕ್ಟಾಗಿ ಇಂಟ್ರಾಡೇ ಟ್ರೇಡ್ ಮಾಡೋಕೆ ಹೋದರೆ ನಿಮಗೆ ಡಿಸಪಾಯಿಂಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾರು ಮಾರ್ಕೆಟ್ ಲೀಡರ್ಸ್ ಇರ್ತಾರೆ, TCS ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು, ಅಂಥ ಸ್ಟಾಕ್ಗಳಲ್ಲಿ ನೀವು ಒಂದು ಟಿಪಿಕಲ್ ಒಂದು ಇಷ್ಟು ದಿನದಲ್ಲಿ ಇಷ್ಟೇ ಮೂವ್ಮೆಂಟ್ ಆಗುತ್ತೆ ಅಂತ ಗೊತ್ತಿರುತ್ತಲ್ಲ, ಅಂಥ ಸ್ಟಾಕ್ನ ನೀವು ಟ್ರೈ ಮಾಡ್ತಾ ಹೋಗ್ಬೋದು. ಡಿಕ್ಸಾನ್ದು ಇವಾಗ 5 ಮಿನಿಟ್ಸ್ ಕ್ಯಾಂಡಲ್ ನಾವು ತೋರಿಸ್ತಾ ಬರೋದಾದರೆ ಇವತ್ತು ನೋಡಿ ಈ ರೀತಿ ತೋರಿಸ್ಬಿಡ್ತು ಅಲ್ವಾ, ಇಲ್ಲಿಂದ ದೊಡ್ಡದಾಗಿ ಎನ್ಗಲ್ಫಿಂಗ್ ಬಂದಿದೆ ಅಂತ. ಸೊ ಬಿಕಾಸ್ ಆಫ್ ದಟ್ ನಾವು ಎಂಟ್ರಿ ತೊಗೊಂಡ್ವಿ. ಆದರೆ ಟ್ರೇಡಿಂಗ್ ವ್ಯೂನಲ್ಲಿ ಹೋಗ್ಬಿಟ್ಟು ಕ್ರಾಸ್ ಚೆಕ್ ಮಾಡಿದ್ರೆ ಡಿಕ್ಸಾನ್ ಟೆಕ್ನಾಲಜೀಸು ಆ ರೀತಿ ಚಾರ್ಟ್ ಪ್ಯಾಟರ್ನೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಟ್ರೇಡಿಂಗ್ ವ್ಯೂನಲ್ಲಿ ಹೇಳ್ತಾ ಇದೆ ಅದು ಓಪನ್ ಆಗಿರುವಂಥದ್ದು ಇಲ್ಲಿಂದ ಮೇಲ್ಗಡೆಯಿಂದ ಓಪನ್ ಆಗಿಲ್ಲ ಅಂತ. ಇಲ್ಲಿಂದ ಓಪನ್ ಆಗಿ 5 ಮಿನಿಟ್ಸ್ ಬಾರಲ್ಲಿ ಕೆಳಗಡೆ ಬಂದು ವಾಪಸ್ ಮತ್ತೆ ಅಂದರೆ ಮೇಲ್ಗಡೆ ಅಟೆಂಡ್ ಮಾಡಿ ಮತ್ತೆ ಕೆಳಗಡೆ ಬಂದಿರುವಂಥದ್ದು. ಅಂದರೆ ಇದನ್ನ ಅಷ್ಟು ದೊಡ್ಡದಾಗಿ ನೀವು ರಿಜೆಕ್ಷನ್ ಕ್ಯಾಂಡಲ್ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಜೆರೋದ ಚಾರ್ಟ್ಸಲ್ಲಿ ಏನು ತೋರಿಸ್ತು, ಅದು ಕೂಡ ಟ್ರೇಡಿಂಗ್ ವ್ಯೂ ಇಂಟಿಗ್ರೇಷನ್ನೇ. ಆದರೆ ನಮಗೆ ಕ್ಲೀನಾಗಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ, ಸ್ಟಾರ್ಟಿಂಗಿಂದನೇ ಸೆಲ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತು ನೋಡಿ. ಜಸ್ಟ್ ಬಿಕಾಸ್ ಆಫ್ ದಟ್ ನಮಗೆ ಯಾವ ರೀತಿ ಟ್ರೇಡ್ ವೇರಿಯೇಷನ್ ಆಗುತ್ತೆ ಅನ್ನೋದು. ಹಾಗಾಗಿ ಕಷ್ಟ, ಬರೀ ಡೈರೆಕ್ಟ್ ಬ್ರೋಕರು ಕೆಲವರು ಮೊಬೈಲಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ. ಈ ರೀತಿ ಇದ್ದಾಗ ಆ ರೀತಿ ಪ್ಯಾಟರ್ನ್ ನೋಡುವಂಥದ್ದು ಕಷ್ಟ. ಬಟ್ ಅಟ್ಲೀಸ್ಟ್ ನೀವೇನು ಮಾಡಬೇಕು ಅಂತಂದರೆ ಆ ಟೈಮಲ್ಲಿ ಓಕೆ 5 ಮಿನಿಟ್ಸಲ್ಲಿ ಹಿಂಗೆ ತೋರಿಸ್ತಾ ಇದೆ, ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟು ನೋಡ್ಬೇಕು ನೀವು. 15 ಮಿನಿಟ್ಸ್ ಆದಮೇಲೆ ಕ್ಲೋಸಿಂಗ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ. ಒಂದೊಂದ್ಸಲ ಅದು ಯಾಕೆ ಆ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ, 15 ಮಿನಿಟ್ಸ್ ಬಾರಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದೆ, ಬಟ್ 5 ಮಿನಿಟ್ಸ್ ಬಾರಲ್ಲಿ ನಮಗೆ ತಪ್ಪಾಗಿ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಇವರೆಲ್ಲರೂ ಕೂಡ ಟ್ರೇಡಿಂಗ್ ವ್ಯೂಯಿಂದನೇ ಚಾರ್ಟ್ಸ್ನ ತೆಗಿತಾ ಇರ್ತಾರೆ. ಚಾರ್ಟ್ಸ್ IQ ಅಂತ ಒಂದಿರುತ್ತೆ, ಬಟ್ ನೀವು ಸೆಟ್ಟಿಂಗ್ಸಲ್ಲಿ ಆಲ್ರೆಡಿ ನೀವು ಟ್ರೇಡಿಂಗ್ ವ್ಯೂ ಅಂತ ಚೇಂಜ್ ಮಾಡಿದ್ರೆ ಅಂದರೆ ಇಲ್ಲಿ ಚಾರ್ಟ್ ಬೈ ಟ್ರೇಡಿಂಗ್ ವ್ಯೂ ಅಂತ ಕಾಣಿಸ್ತಾ ಇರುತ್ತೆ. ಸೊ ಸೋರ್ಸ್ ಎಲ್ಲ ಬ್ರೋಕರ್, ಯಾವುದೇ ಬ್ರೋಕರ್ ಆಗಿರಲಿ ಅದು ನೀವು ಯೂಸ್ ಮಾಡ್ತಾ ಇರೋದು ಟ್ರೇಡಿಂಗ್ ವ್ಯೂ ಇಂದಾನೆ ಬರೋದು. ಸೊ ಮೊಬೈಲ್ ಆ್ಯಪು ಕೂಡ ಸಿಗ್ತಾ ಹೋಗುತ್ತೆ ಟ್ರೇಡಿಂಗ್ ವ್ಯೂ, ಬೆಟರ್ ಅದರಲ್ಲಿ ನೀವು ನೋಡುವಂಥದ್ದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಾಳೆ ಯಾವ ವಿಡಿಯೋ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೆಕ್ಟರ್ಗಳ ಬಗ್ಗೆ ಮಾತಾಡೋಣ, ಯಾವ್ಯಾವುದು ಇವಾಗ ಇನ್ವೆಸ್ಟ್ಮೆಂಟಿಗೆ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆಯೋ ಆ ಸೆಕ್ಟರ್ ಬಗ್ಗೆ ಮಾತಾಡೋಣ, ಅಥವಾ ಯಾವ್ಯಾವುದು ಪೆಂಡಿಂಗ್ ಸ್ಟಾಕ್ಸ್ ಇದೆಯೋ ನೀವು ಕೇಳಿರೋದು ಅದ್ರ ಬಗ್ಗೆ ಮಾತಾಡೋಣ ಅಂತ. ಶನಿವಾರ ಅಥವಾ ಭಾನುವಾರ ನಾನು ಒಂದು ಹೊಸ 2025 ಮಿಷನ್ನೊಂದಿಗೆ ಬರುವಂಥ ಪ್ರಯತ್ನ ಪಡ್ತೀನಿ. 2024 ಮಿಷನ್ ಇನ್ನೂ ಯಾರಾದರೂ ಫುಲ್ಫಿಲ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಇನ್ನೇನು ಬೆರಳೆಣಿಕೆಯಷ್ಟು ದಿನಗಳಿದೆ. ಸೊ ಒಂದು ಟರ್ಮ್ ಇನ್ಶೂರೆನ್ಸ್ನ ತೊಗೊಂಡು ನೀವು ನೆಮ್ಮದಿಯಾಗಿ ಯಾವುದೇ ರೀತಿಯಾದಂಥ ಇನ್ಶೂರೆನ್ಸ್ ಬೇಕಾಗಿಲ್ಲ ನಮಗೆ ಜೀವನದಲ್ಲಿ. ಟರ್ಮ್ ಇನ್ಶೂರೆನ್ಸ್ ಒಂದು ತೊಗೊಂಡಿರುತ್ತಂದರೆ ನಿಮ್ಮ ಫ್ಯಾಮಿಲಿನ ನೀವು ಪ್ರೊಟೆಕ್ಟ್ ಮಾಡ್ತಾ ಇರ್ತೀರಾ. ಬಟ್ ಯಾರಾದರೂ ಒಳ್ಳೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಅಥವಾ ನನಗೆ ಒಂದು ಗೈಡೆನ್ಸ್ ಬೇಕು ಅಂತ ನೀವು ಕಾಯ್ತಾ ಇದ್ದೀರಾ ಅಂತಂದರೆ ಹೊಸ ವರ್ಷ ತನಕ ಕಾಯಿರಿ. ನಾನು ಬಜಾಜ್ ಅಲಯನ್ಸ್ ಅವ್ರ ಜೊತೆಗೆ ಅವರೇ ನಿಮಗೆ ಫಾಲೋ ಅಪ್ ಮಾಡಿ ಮಾಡಿಸೋವಂಥ ಒಂದು
ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್, ಅದು ಯಾವುದೋ ಒಂದು ಬೇರೆ ಪಾಲಿಸಿ ಆಗಿರೋದಿಲ್ಲ. ನೀವು ಕೇಳಿಕೊಂಡು ನಿಮ್ಗೆ ಇಷ್ಟ ಆದರೆ ನೀವು ಫಾಲೋ ಅಪ್ ಮಾಡಿ ಮುಂದುವರಿತಾ ಹೋಗ್ಬೋದು. ಬಟ್ ನಿಮಗೆ ಒನ್ ಆನ್ ಒನ್ ಸಪೋರ್ಟ್ ಸಿಗ್ತಾ ಹೋಗುತ್ತೆ ಬಜಾಜ್ ಅಲಿಯನ್ಸ್ ಅವರಿಂದ. ನೀವು ಪ್ರೀಮಿಯಮ್ಗಳನ್ನು ಕಂಪೇರ್ ಮಾಡ್ಬೋದು. ಅದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಆಗ ನಿಮಗೆ ಏನೇನು ಫೆಸಿಲಿಟೀಸ್ ಇದೆ, ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಇದು ಅಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ವೆಯ್ಟ್ ಮಾಡ್ಬೋದು ಯಾರಾದರೂ ಇನ್ನೂ ಮಾಡಿಸಿಲ್ಲ ಅಂದರೆ. ಬಟ್ ಅದಕ್ಕೆ ಅಂತಾರೆ ಕಾಯಬೇಕು ಅಂತಿಲ್ಲ. ನಿಮಗೆ ಗೊತ್ತು ಆನ್ಲೈನಲ್ಲಿ ಯಾವ ರೀತಿ ಹೋಗಿ ನಾನು ಬೈ ಮಾಡೋದು ಅಂತ ಗೊತ್ತಿದೆ. ಬಟ್ ನಾನು ದಿನ ಒಂದು ಡಿಲೇ ಮಾಡಿಬಿಟ್ಟು ಮುಂದಕ್ಕೆ ತಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಇನ್ನೂ ಡಿಲೇ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ತಗೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಂದು ಚಾಟ್ ಶಾಟ್ನೊಂದಿಗೆ ಭೇಟಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ.